ಒಂದು ಪ್ಲಾಂಟ್ಸ್ ಗಿಫ್ಟ್ ಕಂಪ್ಲೀಟ್ಲಿ ಎಕೋ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ಇಂಡೋರ್ ಪ್ಲಾಂಟ್ಸ್ ಗಿಫ್ಟ್ಸ್ನ ಮಾಡಿಕೊಡ್ತೀವಿ. ನಾವು ಯಾವುದೇ ಈವೆಂಟ್ಸಿಗಾಗಲಿ ನಿಮಗೆ ₹60 ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ ರಾಮರ್ಜ ರೋಡಲ್ಲಿ ನನಗೆ ಲೊಕೇಟ್ ಆಗಿರೋದು. ಸೊ ಗ್ರೀನ್ ಗಿಫ್ಟಿಂಗ್ನ ಎಂಕರೇಜ್ ಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಶ್ರುತಿ ಅಂತ. ನನ್ನ ಕಂಪ್ನಿ ಬಂದು ಪಿಂಕ್ ಬಟರ್ಫ್ಲೈಸ್ ಕ್ರಿಯೇಷನ್, ಯೂಟಾಕ್ಸ್ ಮತ್ತು ಪಿಂಕ್ ಬಟರ್ಫ್ಲೈಸ್ ಗಿಫ್ಟ್ಸ್ ಅಂತ. ನಾನು 3 ಕಂಪ್ನಿ MD ಆಗಿದ್ದೀನಿ, ಮ್ಯಾನೇಜಿಂಗ್ ಡೈರೆಕ್ಟರಿಂಗ್ ಆಗಿದ್ದೀನಿ. ನಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ಬ್ಯಾಂಗ್ಳೂರಲ್ಲಿದೆ ಮತ್ತು ಔಟ್ಲೆಟ್ ಬಂದು ವಿಜಯನಗರ ಇಂದಿರಾ ನರ್ಸಿಂಗ್ ಅಪೋಸಿಟ್ ಇದೆ. ನಮ್ಮಲ್ಲಿ ಮಕ್ಕಳು ಬಟ್ಟೆ ಮತ್ತು ಯೂನಿಫಾರ್ಮ್ಸು, ಟೀ ಶರ್ಟ್ಸು, ಮ್ಯಾರಥಾನ್ಸ್ಗೆ, ಹಾಸ್ಪಿಟಲ್ಸ್ಗೆ ಎಲ್ಲದಕ್ಕೂ ಕೂಡ ತಯಾರಿ ಮಾಡ್ತೀವಿ. ನಮ್ಮ ಕೌಂಟರ್ ಬಂದು ಈ ಸತಿ ಕಾನ್ಕ್ಲೇವಲ್ ನಡೀತಾ ಇರೋಂಥದ್ದು 17th, 18th, 19th ಮಹಾರಾಜ ಗ್ರೌಂಡ್ಸು ನಡೀತಾರೆ. ನನ್ನ ಸ್ಟಾಲ್ ನಂಬರ್ ಬಂದು 36 ಇದೆ. ದಯವಿಟ್ಟು ಬನ್ನಿ, ಇಲ್ಲಿರೋಂಥ ಆಪ್ಷನ್ಸ್ನ ನೋಡಿ, ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ಥ್ಯಾಂಕ್ ಯು. ಇದೇನು ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮ್ ಅಂತ ಮಾಡಿದ್ದಾರೆ. ಇಲ್ಲಿ ಸಮಾಜಕ್ಕೆ ಅಷ್ಟೇ ಉಳಿತಾಗಿಲ್ಲ, ಇಲ್ಲಿ ನೋಡಿ ಎಷ್ಟು ಪರಿಕಲ್ಪನೆ. ನಾನು ಮುಖ್ಯ ಅಲ್ಲ, ನನ್ನ ಸಮಾಜ ಮುಖ್ಯ. ನಾನು ಮುಖ್ಯ ಅಲ್ಲ, ನನ್ನ ಪರಿವಾರ ಮುಖ್ಯ ಅಲ್ಲ, ನನ್ನ ಸಮಾಜ ಮುಖ್ಯ ಅನ್ನುವಂಥ ಒಂದು ಪರಿಕಲ್ಪನೆ ನವೀನ್ ಅವರು ಹೇಳಿದ್ರು. ಈಗ ಹೇಗೆ ಅದು ಮುಖ್ಯ ಅಂತಂದರೆ ನೋಡಿ, ಅವರ ಆರ್ಥಿಕ ಸ್ವಾತಂತ್ರ್ಯ ನನಗೆ ಬಂದರೆ ಸಾಕಾಗಿಲ್ಲ, ನನ್ನ ಪಕ್ಕದಲ್ಲಿ ಇರುವಂಥ ನನ್ನ ಸಮಾಜದ ಪಕ್ಕದಲ್ಲಿ ಇರುವಂಥ ಸಮಾಜಕ್ಕೆ ಒಬ್ಬ ದೂರನೇ ಅವನಿಗೂ ಬರಬೇಕು, ಅವನಿಗೆ ಬಂದರೆ ಮತ್ತೊಬ್ಬನಿಗೂ ಬರಬೇಕು, ಜಾತ್ಯತೀತವಾಗಿ ಬೆಳಿಬೇಕು. ಅದೇ ಒಂದು ಪರಿಕಲ್ಪನೆ ಇಟ್ಟುಕೊಂಡಂಥ ಒಂದು ಸಂಸ್ಥೆ ಇದು. ಈ ಸಂಸ್ಥೆಯಿಂದ ನೋಡಿ ಎಷ್ಟೋ ಕೋಟಿ ಬೆಳವಣಿಗೆ ಆಗಿದೆ. ಇವತ್ತು ಅವರು ಅನೌನ್ಸ್ ಮಾಡಿದ್ರು 1,000 ಕೋಟಿ ಸ್ಟಾರ್ಟ್ಅಪ್ ಕಂಪನಿ ಕೊಡ್ತೀನಿ ಅಂದ್ರೆ ಇದು ಅಸಾಧ್ಯ. ಇಲ್ಲಿವರೆಗೆ ಯಾವ ಸಮಾಜದಲ್ಲಿ ಮಾಡಿಲ್ಲ. ಇಂಥ ಬೆಳವಣಿಗೆ ಯಾಕೆ ಬೇಕು ಅಂತಂದರೆ ನಾನು ಒಬ್ಬನೇ ಅಲ್ಲ, ಎಲ್ಲರೂ ನನ್ನವರೇ ಅನ್ನುವಂಥ ಒಂದು ಪರಿಕಲ್ಪನೆ ನಾವು ಏನು ಬಸವಣ್ಣವರು ಹೇಳಿಕೊಟ್ರು, ಆ ಮಾರ್ಗದರ್ಶನದಲ್ಲಿ ನಾವು ಇದ್ದೀವಿ. ಹಾಗಾಗಿ ಈ ಒಂದು ಸಂಸ್ಥೆ ಇದೇ ರೀತಿ ಬೆಳಿಬೇಕು. ಈ ಬೆಳೆಯೋದ್ರಿಂದ ಸಮಾಜ ಬೆಳೀತಿದೆ, ಸಮಾಜ ಬೆಳೆಯೋದು ದೇಶ ಬೆಳೀತಿದೆ, ದೇಶ ಬೆಳೆಯೋದು ಎಲ್ಲರಿಗೂ ಹೇಗೆ ಆಗುತ್ತೆ. ಅದಕ್ಕೆ ಬಿಸ್ನೆಸ್ ಎನ್ನುವುದೇ ಒಂದು ಅಂದ ತಕ್ಷಣ ಪ್ರತಿಯೊಬ್ಬ ನನ್ನಷ್ಟಕ್ಕೆ ನಾನು ಬೆಳಿಬೇಕು, ನನ್ನ ಸಂಸ್ಥೆ ಬೆಳಿಬೇಕಂತಾರೆ. ಬಟ್ ಈ ಒಂದು ಸಂಸ್ಥೆ ನಾನು ಬೆಳೆಯೋದ್ರ ಜೊತೆಗೆ ಎಲ್ಲರೂ ಬೆಳಿಬೇಕು. ಇಲ್ಲಿ ಮೇಲೆ ಸಾಕಷ್ಟು ಈ ಬಿಸ್ನೆಸ್ ಎನ್ಕ್ಲೇವ್ನಲ್ಲೇ ಅಗಾಧವಾದ ಸಾಧನೆ ಮಾಡಿದವರಿದ್ದಾರೆ. ಅಂಥವ್ರು ಈ ಪರಿಕಲ್ಪನೆ ಇಟ್ಟುಕೊಂಡು ಮುಂದೆ ಬಂದಿದ್ದಾರಲ್ಲ, ಇದು ಎಲ್ಲರೂ ಅವರನ್ನು ಶ್ಲಾಘನೀಯ ಮಾಡಬೇಕು, ಅವ್ರನ್ನ ಅಭಿನಂದಿಸಬೇಕು. ಮತ್ತು ವೇದಿಕೆ ಮೇಲೆ ಈಗ MB ಪಾಟೀಲ್ ಬಂದಿದ್ದಾರೆ, ವಿಜೇಂದ್ರ ಇದ್ದಾರೆ, ಸಾಕಷ್ಟು ರಾಜಕೀಯ ಶಕ್ತಿಗಳಿಲ್ಲಿದೆ. ವೀರಶೈವ ಲಿಂಗಾಯತಿಗೆ ಏನು ಅನ್ಯಾಯ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಆ ಕಡೆಗೂ ಅದನ್ನು ಸರಿಪಡಿಸಿ ನಮ್ಮ ಸಮಾಜ ಎಲ್ಲ ಸಮಾಜಗಳನ್ನು ಒಳಗೊಂಡಂಥ ಒಂದು ಸಮಾಜ ಇದು ಬೆಳಿಬೇಕು. ಇದು ಹೇಗೆ ಈಗ 60 ದಶಕದಲ್ಲಿತ್ತು, ಇವತ್ತು ಆದ್ದರಿಂದ ಮತ್ತೆ ನಾವು ಮರುಕಳಿಸಬೇಕಂತ ಹೇಳಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗಣ್ಯರಿಗೂ ನನ್ನ ಅಭಿನಂದನೆ. ಜಸ್ಟಿಸ್ ಸುಭಾಷ್ DRE ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಐ ಲೈಫ್ ಮೈಸೂರು ಚಾಪ್ಟರ್ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು. ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿ, Ladies and gentlemen, please put your hands together for Shri MB Patil, Cabinet Minister for Large and Medium Industries and Infrastructure Development, Government of Karnataka. ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ MB ಪಾಟೀಲ್ ಅವರೇ, ಶಾಸಕರಾಗಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರೇ, ಶ್ರೀವತ್ಸ ಅವರೇ, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಅಪ್ಪರಾಗಿರ್ತಕ್ಕಂಥ ನವೀನ್ ಅವರೇ, ನಮ್ಮೆಲ್ಲ ಹಿರಿಯರು, ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಗೌರವ ವ್ಯಕ್ತಿ ಸುಭಾಷ್ ಪಾಟೀಲ್ ಅವರೇ, ಜಯಶಂಕರ್ ಅವರೇ, ಬಾಲಸುಬ್ರಹ್ಮಣ್ಯ ರಾಮಯ್ಯ ಅವರೇ, ಹೈವೇನ ಚೇರ್ಮನ್ ಆಗಿರ್ತಕ್ಕಂಥ ಸಂತೋಷ್ ಕಂಚಾಪ್ ಅವರೇ, ಪ್ರಶಾಂತ್ ಅವರೇ, ವಿಶ್ವದಲ್ಲಿ ಮೊದಲ ಬಾರಿಗೆ ಸ್ವಾವಲಂಬನೆಯ ಒಂದು ಮಹಾನ್ ಸಂದೇಶವನ್ನ ನೀಡಿರ್ತಕ್ಕಂಥ ವ್ಯಕ್ತಿ ಶಕ್ತಿ ಅವರು ಇದ್ರೆ ಅದು ಅಣ್ಣ ಬಸವಣ್ಣನವರು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡೋದಕ್ಕೆ ಇಷ್ಟಪಡ್ತೇನೆ. ಕಾಯಕದಲ್ಲಿ ಕೈಲಾಸವನ್ನ ಕಾಣಬಹುದೆಂಬ
ಕಾಯಕದ ಮೂಲಕ ಕೈಲಾಸವನ್ನ ಕಾಣಬೇಕು ಎನ್ನುವ ಒಂದು ತತ್ವವನ್ನ ಜಗತ್ತಿಗೆ ತಿಳಿಸಿಕೊಡೋದ್ರ ಮೂಲಕ ಇವತ್ತು ವಚನಗಳು ಮತ್ತು ಸಾಮಾಜಿಕ ಕ್ರಾಂತಿಯಿಂದ ಅಷ್ಟೇ ವಿಶ್ವಗುರು ಆಗಲಿಲ್ಲ. ಅಣ್ಣ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕ ತತ್ವದಿಂದ ಅವರು ವಿಶ್ವಗುರು ಆಗಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ವೆನ್ಷನ್ ನವೀನ್ 2-3 ನಿಮಿಷ ಮಾತಾಡಪ್ಪ ಅಂತ ಹೇಳಿ ನವೀನ್ 45-50 ನಿಮಿಷ ಮಾತಾಡೋದು. ನಾವು ನವೀನ್ ಕನ್ವೆನ್ಷನ್ ಮಾಡಿದ್ದು ಬಂದರೆ ಒಂದು USMA ಕನ್ವೆನ್ಷನ್ ಆಗಿರೋರು 50 ಕನ್ವೆನ್ಷನ್ ಆಯ್ತಲ್ಲಪ್ಪ ಅಂತ ತಮಾಷೆ ಮಾಡಿದ್ವಿ. ನವೀನ್ರ ಬಗ್ಗೆ ತುಂಬ ಆಸಕ್ತಿ ಇದೆ, ಅವರಿಗೆ ನಡೆಸಬೇಕು. ಅವರು ಅವರದೇ ಆದಂಥ ರೀತಿಯನ್ನು ನಡೆಸ್ಕೊಂಡಿದ್ದಾರೆ. ಇದು ವ್ಯಕ್ತಿಗತವಾದ ವೈಯಕ್ತಿಕ ಪ್ರತಿಷ್ಠೆಯ ಸಂಸ್ಥೆಯಾಗಿ ಬೆಳೆಸಿದ್ರೆ ಇದು ಸಮಾಜದ ಸಂಸ್ಥೆಯಾಗಿ ಬೆಳೀಬೇಕು. ಎಲ್ಲರೂ ಯಾವಾಗಲೂ ಕೈಜೋಡಿಸಬೇಕು, ಅದನ್ನು ಮುನ್ನಡೆಸಬೇಕು ಅಂತ ನಾವು ಸಂಕಲ್ಪವನ್ನು ಮಾಡಿದ್ದಾರೆ. ಅದರಿಂದ ಇದುವರೆಗೆ 6 ವರ್ಷಗಳಲ್ಲಿ ಬಂದ ಹಾದಿಯನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಮಾಡಬಹುದಾದಂಥ ಸುಧಾರಣೆಗಳನ್ನು ಮಾಡಿ ಇದನ್ನು ಇನ್ನೂ ವ್ಯಾಪಕವಾಗಿ ಬೆಳೆಸುವಂತಹ ನಮ್ಮ ಸಚಿವರು ಅಪೇಕ್ಷಿತ ಹಾಗೆ ಸಮಾಜದ ಸಾಮಾನ್ಯ ಮನುಷ್ಯನಿಗೂ ಇದು ನನ್ನ ಸಂಸ್ಥೆ, ನನಗೋಸ್ಕರ ಇರುವಂಥ ಸಂಸ್ಥೆ ಎನ್ನುವಂತಹ ಅಭಿಪ್ರಾಯ ಬರುವಂಥ ನಿಟ್ಟಿನಲ್ಲಿ ಸಮಾಜ ವಿಸ್ತೃತವಾಗಿ ಬೆಳೆಯಲಿ ಮತ್ತು ಮೈಸೂರಿನ ಒಂದು ಸಮಾವೇಶ ಅವಕಾಶವನ್ನು ಕಲ್ಪಿಸಲಿ ಹಾಗೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ರಂಗೇಂದ್ರವರು ಬಂದು ಅನೇಕ ಮೌಲಿಕವಾದಂಥ ಮಾತುಗಳನ್ನು ಪಾಟೀಲ್ರ ಒಂದು ಹೇಳಿಕೆಯನ್ನು ವಿಸ್ತೃತವಾಗಿ ಸ್ವಾಗತಿಸಿ ಎಲ್ಲ ಸಂಘಟಿತರಾಗಿ ಈ ಕೆಲಸವನ್ನು ಮಾಡಬೇಕಂತ ಆಶಯವನ್ನು ವ್ಯಕ್ತ ಮಾಡಿದ್ದಾರೆ.